ನುಡಿದರೆ ಮುತ್ತಿನ ಹಾರದಂತೆ ಇರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದು ಎನ್ನಬೇಕು. ಈ ಮಾತಿನ ಬಗ್ಗೆ ಬಸವೇಶ್ವರ ಅವರು ಕಟ್ಟಿದ ಅನುಭವದ ಮಂಟಪ. ಇಂಥ ಬಸವಣ್ಣನ ಬಗ್ಗೆ ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತು ಜಾರಿಸಿಬಿಟ್ಟಿದ್ದಾರೆ. ಶರಣರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ನಿಮ್ಮ ಆಸ್ತಿ ರಕ್ಷಣೆ ಮಾಡ್ಕೋಬೇಕಾದ್ರೆ ನೀವು ಹೊರಗೆ ಬರಬೇಕಾಗ್ತದ. ಎರಡೇ ಆಪ್ಷನ್ ನೀವು ಬಸವಣ್ಣವ್ರ ಹೋಗಿ ಹೊರಗೆ ಜಿಗಿ. ಬಸವಣ್ಣ 12ನೇ ಶತಮಾನದ ದಾರ್ಶನಿಕ, ಸಾಮಾಜಿಕ ಕ್ರಾಂತಿಯ ಹರಿಕಾರ, ಸಮಾನತೆಗಾಗಿ ಹೋರಾಡಿದ ವೀರ, ಕ್ರಾಂತಿ ಯೋಗಿ, ಭಕ್ತಿ ಭಂಡಾರಿ, ಮಹಾನ್ ಮಾನವತಾವಾದಿ. ಇಂಥ ಬಸವಣ್ಣನವರ ಬಗ್ಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆಡಿದ ಮಾತು ವಿವಾದದ ಕಿಚ್ಚನ್ನ ಹಬ್ಬಿಸಿದೆ. ಜಮೀನು ಹೋದ್ರೂ ಹೊರಗೂ ಬರೋದಿಲ್ಲ ಅಂದ್ರ ಎರಡೇ ಆಪ್ಷನ್ ನಿಮಗೆ. ಒಂದು ಬಸವಣ್ಣವ್ರಂಗ ಹೋಗಿ ಹೊರಗೆ ಜಿಗಿ, ಇಲ್ಲಂದ್ರ ಆಗ್ಬೇಕಾಗ್ತದೆ. ಬಸವಣ್ಣನವರನ್ನ ಹೇಳಿ ಅಂದ್ರ ಯತ್ನಾಳ್. ಬೀದರ್ನಲ್ಲಿ ವಕ್ಫ್ ವಿರುದ್ಧ ಯತ್ನಾಳ್ ಅಂಡ್ ಟೀಮ್ ಪ್ರತಿಭಟನೆ ಹಮ್ಮಿಕೊಂಡಿದ್ರು. ಈ ವೇಳೆ ಮಾತನಾಡಿದ ಶಾಸಕ ಯತ್ನಾಳ್, ನಿಮ್ಮ ಜಮೀನು ಹೋದ್ರೂ ನೀವು ಹೊರಗೆ ಬರಂಗಿಲ್ಲ ಅಂದ್ರೆ ಬಸವಣ್ಣನವರಂಗೆ ಹೋಗಿ ಹೊಳೆಗೆ ಬೀಳ್ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಪರೋಕ್ಷವಾಗಿ ಬಸವೇಶ್ವರರನ್ನ ಹೇಳಿ ಅಂದ್ರ ಅನ್ನೋ ಅನುಮಾನ ಮೂಡಿದೆ. ಯತ್ನಾಳ್ ವಿರುದ್ಧ ಬಸವಾದಿ ಶರಣರು ಗರಂ. ಯತ್ನಾಳ್ ಹೇಳಿಕೆ ವಿವಾದದ ಕಿಡಿಯನ್ನ ಹೊತ್ತಿಸಿದೆ. ಕೇಸರಿ ನಾಯಕರು ಮಾತ್ರವಲ್ಲ, ಕಾಂಗ್ರೆಸ್ಸಿಗರು, ಮಠಾಧೀಶರು ಮುಗಿಬಿದ್ದಿದ್ದಾರೆ. ಅಪಮಾನ ಮಾಡ್ತಿಲ್ಲ, ನಾನು ಮಠಾಧೀಶರ ವಿನಂತಿ ಮಾಡ್ತೀನಿ, ಕೈ ಮುಗಿದು ಮಠಾಧೀಶರು ಚೀಮಾರಿ ಹಾಕ್ಬೇಕಂತೇಳಿ ಅವ್ರ ಬಗ್ಗೆ ಅವಹೇಳನಕಾರಿ ಮಾತಾಡಿದಾಗ ಒಬ್ಬನ ಮಾತಾಡಿದ್ದೀರೇನ್ರಿ ಬಿಜೆಪಿ ಅವರು? ಎಲ್ಲಿದ್ದಾರೆ ನಿಮ್ಮ ಸ್ಟೇಟ್ ಪ್ರೆಸಿಡೆಂಟ್ ವಿಜೇಂದ್ರ ಅವರು? ಇದೇ ಕುಮಾರಸ್ವಾಮಿ ಅವರು ನಿಮ್ಮ ತಂದೆಯವರಿಗೆ ಅಧಿಕಾರ ಹಸ್ತಾಂತರ ಮಾಡಿಲ್ಲ ಅಂತ ಹೇಳಿ ಲಿಂಗಾಯತ್ ಸಮಾಜದ ಹೆಸರಲ್ಲಿ ಇಡೀ ರಾಜ್ಯ ತುಂಬ ಓಡಾಡಿ ಕಣ್ಣೀರು ಸುರಿಸಿ ಮುಖ್ಯಮಂತ್ರಿ ಆಗಿದ್ದು ಬಸವಣ್ಣನವರ ಹೆಸರಲ್ಲೇ ಅಲ್ಲಪ್ಪ. ವಿವಾದ ಸ್ಫೋಟ, ಕ್ಷಮೆ ಯಾಚಿಸದ ಬಸನಗೌಡ. ಬಸವಣ್ಣನವರ ಕುರಿತ ಹೇಳಿಕೆ ವಿವಾದದ ಕಿಡಿಯನ್ನ ಹೊತ್ತಿಸಿದ್ರು ಯತ್ನಾಳ್ ತಾನು ಕ್ಷಮೆ ಯಾಚಿಸೋದಿಲ್ಲ ಅಂತ ಕಡ್ಡಿ ಮುರಿದ ಹಾಗೆ ಹೇಳಿದ್ದಾರೆ. ಬಸವಣ್ಣನವರ ವಿರುದ್ಧದ ಹೇಳಿಕೆ ವಿವಾದದ ಕಿಡಿ ಹೊತ್ತಿಸಿದ್ರು ಕೂಡ ಯತ್ನಾಳ್ ಡೋಂಟ್ ಕೇರ್ ಅಂದಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಕ್ಷಮೆ ಕೇಳಲ್ಲ ಅಂತ ಹೇಳಿ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಎಲ್ಲರೂ ವಾಟ್ಸಪ್ನಾಗ ಮಂಗ್ಯಾನಾಗ ಮಾತಾಡಿದ್ರೆ ನಾನೇನು ಹುಡುಕಿದವ್ರಿಗೆ ಹಂಚದಂಗೆ ಹಂಚು ಮಗ ಅಲ್ಲ. ಎಲ್ಲ ಕ್ಷಮೆ ಬಿಡ್ತೀನಿ, ವಿಷಾದ ಏನೂ ಇಲ್ಲ. ಸತ್ಯ ಏನೈತಿ, ಬಿಜಾಪುರ ಬಾಗಲಕೋಟೆ ಜಿಲ್ಲೆದವ್ರಿಗೆ ಗುರ್ತೈತಿ. ಬಸವಣ್ಣವ್ರ ಕೊನೆ ಏನಾಗಿತ್ತು ಅನ್ನೋದು ನಮಗೆ ಗುರ್ತೈತಿ. ಯಾಕಂದ್ರೆ ಸಾವಿರಾರು ವರ್ಷ ನಮ್ಮ ಹಿರಿಯರು ಹೇಳ್ಕೊತ ಬಂದಾರೆ ಹಿಂಗಾಯ್ತು ಬಸವಣ್ಣಂದ. ಈಗೇನು ಗುರ್ತದ? ಸುಮ್ಮನೆ ಬುಕ್ಕ ಬರೀದು ಖಂಡ್ರೇನ ಮನೆ ಮುಂದೆ, ಶ್ಯಾಮನೂರ್ ಮನೆ ಮುಂದೆ, ಯಡಿಯೂರಪ್ಪ ಮನೆ ಮುಂದೆ ಅಡ್ಯಾಡು ಗಿರಕಿ. ಈ ಬೆನ್ನಲ್ಲೇ ಬಸವಣ್ಣನವರ ಬಗ್ಗೆ ಮಾತಾಡಿ ಹಿಂದೂ ಹುಲಿ ಇರಲಾರದೆ ಇರುವೆಯನ್ನ ಬಿಟ್ಕೊಂಡಿದ್ದಂತೂ ಸತ್ಯ. ಮಲ್ಲಿಕಾರ್ಜುನ್ ಮರಕೆಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯ ಕೇಸರಿ ಮನೆಯಲ್ಲಿ ಬಣ ಬಡಿದಾಟ ಕಾವೇರಿದೆ. ಯತ್ನಾಳ್ ವಿರುದ್ಧ ರೇಣುಕಾಚಾರ್ಯ ನಿಗಿ ಕೆಂಡವಾಗಿದ್ದಾರೆ. ಅತ್ತ ಈ ಬಣ ಕೋಲಾಹಲ ದೆಹಲಿ ಅಂಗಳ ತಲುಪಿದೆ. ಒಂದು ವಿಶೇಷ ವರದಿ ಇದೆ, ನೋಡ್ಕೊಂಬನ್ನಿ. ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರಿಗೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ನಿಲ್ಲಬೇಕು. ನಾವು ಇವತ್ತು ದೇವಿ ಪ್ರಾರ್ಥನೆ ಮಾಡಿ ಆಂತರಿಕವೇ ಒಳಗಿನ ಕೆಲವು ದುಷ್ಟಶಕ್ತಿಗಳು ಬಿಜೆಪಿ ಪಾಳೆಯದಲ್ಲಿ ಬಣ ಬಡಿದಾಟದ ಕಿಚ್ಚು. ಫೈರ್ ಬ್ರ್ಯಾಂಡ್ ವಿರುದ್ಧ ಕೇಸರಿ ನಾಯಕರು ಕಿಡಿ. ವೈಯಕ್ತಿಕ ದ್ವೇಷದಿಂದ ಈ ತರ ಮಾಡ್ತಾ ಇದ್ದಾರೆ. ಹಂಗಾಗಿ ಅವ್ರನ್ನ ಪಕ್ಷ 100% ಉಚ್ಚಾಟನೆ ಮಾಡ್ತಾರೆ. ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಆಗ್ತಾರ ಯತ್ನಾಳ್? ಕೇಳಿದ್ರಲ್ಲ ಈ ಆಕ್ರೋಶ, ಆವೇಶ. ಶಿಸ್ತಿನ ಪಕ್ಷ ಬಿಜೆಪಿಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೋಲಾಹಲ ಎಬ್ಬಿಸಿದ್ದಾರೆ. ಪಕ್ಷದ ನಾಯಕರ ವಿರುದ್ಧವೇ ಮಾತನಾಡುತ್ತಿರೋ ಫೈರ್ ಬ್ರ್ಯಾಂಡ್ ಕೇಸರಿ ನಾಯಕರಿಗೆ ದೊಡ್ಡ ತಲೆನೋವಾಗಿದ್ದಾರೆ. ಬಿಜೆಪಿಯಲ್ಲಿ ಒಳಬೇಗುದಿ ತಾರಕಕ್ಕೇರಿದೆ. ವಿಜಯೇಂದ್ರ ಬೆಂಬಲಿಗರು ಚಾಮುಂಡೇಶ್ವರಿ ದೇವಿಯ ದರ್ಶನವನ್ನ ಪಡೆದು ಯತ್ನಾಳ್ ವಿರುದ್ಧ ಕಿಡಿ ಕಾರಿದ್ದಾರೆ.
ಯತ್ನಾಳ್ ಒಂದೇ ಪ್ರಶ್ನೆ ಅಲ್ಲ, ಇಲ್ಲಿ ನಾವು ಹೇಳಿದ್ವಿ ಆಂತರಿಕ ಬಾಹ್ಯ ಎರಡು ದುಷ್ಟಶಕ್ತಿಗಳು ಇದಾವೆ ನಮ್ಮಲ್ಲಿ. ಶಿಸ್ತಂದ್ರೆ ಯಾವುದನ್ನೇ ಮಾಡಿದ್ರು ಸಿಸ್ಟಮೆಟಿಕ್ ಆಗಿ ಶಿಸ್ತಿನಿಂದಾನೇ ಕತ್ತರಿಸಬೇಕು. ರಾಜ್ಯದ ಅಧ್ಯಕ್ಷರಿಗೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ನಿಲ್ಬೇಕು, ದುಷ್ಟಶಕ್ತಿಯು ಸಂಹಾರ ಅಂತ ಹೇಳಿದ್ರೆ ಹಂಗೆ ನಾವು ಇವತ್ತು ದೇವಿ ಪ್ರಾರ್ಥನೆ ಮಾಡಿದ್ವಿ. ಆಂತರಿಕ ಅಂದ್ರೆ ಒಳಗಿನ ಕೆಲವು ದುಷ್ಟಶಕ್ತಿಗಳು, ಬಾಹ್ಯ ಅಂದ್ರೆ ಹೊರಗಿನವರು ಕಾಂಗ್ರೆಸ್ ಮತ್ತು ಯಾರು ಒಳಗಡೆ ಆದರೆ ಅದನ್ನು ಸಂಹಾರ ಮಾಡಲಿ ಅಂತ ಹೇಳ್ತೀವಿ. ಮತ್ತು ಮುಲಾಜಿಲ ಶಿಸ್ತು ಕ್ರಮ ಜರುಗಿಸಿ ಉಚ್ಚಾಟನೆ ಮಾಡಬೇಕಂತ ಒತ್ತಾಯ ಮಾಡ್ತೀವಿ. ದೆಹಲಿ ಅಂಗಳ ತಲುಪಿದ ಬಣ ಬಡಿದಾಟ. ಇತ್ತ ದಿನೇ ದಿನೇ ಹೆಚ್ಚಾಗ್ತಿರೋ ಬಣ ಬಡಿದಾಟವನ್ನ ತಣಿಸಲು ವಿಜಯೇಂದ್ರ ಹೈಕಮಾಂಡ್ ಮೊರೆ ಹೋಗಿದ್ದಾರೆ. ಪ್ರಹ್ಲಾದ್ ಜೋಶಿ ಜೊತೆ ಮಾತನಾಡಿ ಮನಸ್ತಾಪ ಸರಿಪಡಿಸಲು ಮನವಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅಮಿತ್ ಶಾ, ಜೆಪಿ ನಡ್ಡಾ ಭೇಟಿಗೆ ಸಮಯ ಕೇಳಿದ ವಿಜಯೇಂದ್ರ ಯತ್ನಾಳ್ ಬಗ್ಗೆ ಚರ್ಚೆ ಮಾಡಲಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ತಾರಕಕ್ಕೇರಿದೆ. ಹೈಕಮಾಂಡ್ ಮಧ್ಯೆ ಪ್ರವೇಶಿಸದಿದ್ದರೆ ಈ ಗಾಯ ಅತಿ ದೊಡ್ಡದಾಗುವಂತ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಮೈಸೂರು. ನುಡಿದರೆ ಮುತ್ತಿನ ಹಾರದಂತೆ ಇರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದು ಎನ್ನಬೇಕು. ಈ ಮಾತಿನ ಬಗ್ಗೆ ಬಸವೇಶ್ವರ ಅವರು ಕಟ್ಟಿದ ಅನುಭವದ ಮಂಟಪ. ಇಂಥ ಬಸವಣ್ಣನ ಬಗ್ಗೆ ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತು ಜಾರಿಸಿಬಿಟ್ಟಿದ್ದಾರೆ. ಶರಣರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ನಿಮ್ಮ ಆಸ್ತಿ ರಕ್ಷಣೆ ಮಾಡ್ಕೋಬೇಕಾದ್ರೆ ನೀವು ಹೊರಗೆ ಬರಬೇಕಾಗ್ತದ. ಎರಡೇ ಆಪ್ಷನ್ ನೀವು, ಬಸವಣ್ಣವ್ರಂಗ ಹೋಗಿ ಹೊರಗೆ ಜಿಗಿ. ಬಸವಣ್ಣ 12ನೇ ಶತಮಾನದ ದಾರ್ಶನಿಕ, ಸಾಮಾಜಿಕ ಕ್ರಾಂತಿಯ ಹರಿಕಾರ, ಸಮಾನತೆಗಾಗಿ ಹೋರಾಡಿದ ವೀರ, ಕ್ರಾಂತಿ ಯೋಗಿ, ಭಕ್ತಿ ಭಂಡಾರಿ, ಮಹಾನ್ ಮಾನವತಾವಾದಿ. ಇಂಥ ಬಸವಣ್ಣನವರ ಬಗ್ಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆಡಿದ ಮಾತು ವಿವಾದದ ಕಿಚ್ಚನ್ನ ಹಬ್ಬಿಸಿದೆ. ಜಮೀನು ಹೋದ್ರೂ ಹೊರಗೂ ಬರೋದಿಲ್ಲ ಅಂದ್ರೆ ಎರಡೇ ಆಪ್ಷನ್ ನಿಮಗೆ, ಒಂದು ಬಸವಣ್ಣವ್ರಂಗ ಹೋಗಿ ಹೊರಗೆ ಜಿಗಿ, ಯಾಕಂದ್ರೆ ಆಗ್ಬೇಕಾಗ್ತದೆ. ಬಸವಣ್ಣನವರನ್ನ ಹೇಳಿ ಅಂದ್ರ ಯತ್ನಾಳ್. ಬೀದರ್ನಲ್ಲಿ ವಕ್ಫ್ ವಿರುದ್ಧ ಯತ್ನಾಳ್ ಅಂಡ್ ಟೀಮ್ ಪ್ರತಿಭಟನೆ ಹಮ್ಮಿಕೊಂಡಿದ್ರು. ಈ ವೇಳೆ ಮಾತನಾಡಿದ ಶಾಸಕ ಯತ್ನಾಳ್, ನಿಮ್ಮ ಜಮೀನು ಹೋದ್ರೂ ನೀವು ಹೊರಗೆ ಬರಂಗಿಲ್ಲ ಅಂದ್ರೆ ಬಸವಣ್ಣನವರಂಗೆ ಹೋಗಿ ಹೊಳೆಗೆ ಬೀಳ್ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಪರೋಕ್ಷವಾಗಿ ಬಸವೇಶ್ವರರನ್ನ ಹೇಳಿ ಅಂದ್ರ ಅನ್ನೋ ಅನುಮಾನ ಮೂಡಿದೆ. ಯತ್ನಾಳ್ ವಿರುದ್ಧ ಬಸವಾದಿ ಶರಣರು ಗರಂ. ಯತ್ನಾಳ್ ಹೇಳಿಕೆ ವಿವಾದದ ಕಿಡಿಯನ್ನ ಹೊತ್ತಿಸಿದೆ. ಕೇಸರಿ ನಾಯಕರು ಮಾತ್ರವಲ್ಲ, ಕಾಂಗ್ರೆಸ್ಸಿಗರು, ಮಠಾಧೀಶರು ಮುಗಿಬಿದ್ದಿದ್ದಾರೆ. ಅಪಮಾನ ಮಾಡ್ತಿಲ್ಲ, ನಾನು ಮಠಾಧೀಶರು ವಿನಂತಿ ಮಾಡ್ತೀನಿ, ಕೈ ಮುಗಿದು ಮಠಾಧೀಶರು ಚೀಮಾರಿ ಹಾಕ್ಬೇಕಂತೇಳಿ ಅವ್ರ ಬಗ್ಗೆ ಅವಹೇಳನಕಾರಿ ಮಾತಾಡಿದಾಗ ಒಬ್ಬನನ್ನ ಮಾತಾಡಿದ್ದೀರೇನ್ರಿ ಬಿಜೆಪಿ ಅವರು? ಎಲ್ಲಿದ್ದಾರೆ ನಿಮ್ಮ ಸ್ಟೇಟ್ ಪ್ರೆಸಿಡೆಂಟ್ ವಿಜೇಂದ್ರ ಅವರು? ಇದೇ ಕುಮಾರಸ್ವಾಮಿ ಅವರು ನಿಮ್ಮ ತಂದೆಯವರಿಗೆ ಅಧಿಕಾರ ಹಸ್ತಾಂತರ ಮಾಡಿಲ್ಲ ಅಂತ ಹೇಳಿ ಲಿಂಗಾಯತ್ ಸಮಾಜದ ಹೆಸರಲ್ಲಿ ಇಡೀ ರಾಜ್ಯ ತುಂಬ ಓಡಾಡಿ ಕಣ್ಣೀರು ಸುರಿಸಿ ಮುಖ್ಯಮಂತ್ರಿ ಆಗಿದ್ದು ಬಸವಣ್ಣನವರ ಹೆಸರಲ್ಲೇ ಅಲ್ಲಪ್ಪ. ವಿವಾದ ಸ್ಫೋಟ, ಕ್ಷಮೆ ಯಾಚಿಸದ ಬಸನಗೌಡ. ಬಸವಣ್ಣನವರ ಕುರಿತ ಹೇಳಿಕೆ ವಿವಾದದ ಕಿಡಿಯನ್ನ ಹೊತ್ತಿಸಿದ್ರು ಯತ್ನಾಳ್ ತಾನು ಕ್ಷಮೆ ಯಾಚಿಸೋದಿಲ್ಲ ಅಂತ ಕಟ್ಟಿ ಮುರಿದು ಹಾಗೆ ಹೇಳಿದ್ದಾರೆ. ಬಸವಣ್ಣನವರ ವಿರುದ್ಧದ ಹೇಳಿಕೆ ವಿವಾದದ ಕಿಡಿ ಹೊತ್ತಿಸಿದ್ರು ಕೂಡ ಯತ್ನಾಳ್ ಡೋಂಟ್ ಕೇರ್ ಅಂದಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಕ್ಷಮೆ ಕೇಳಲ್ಲ ಅಂತ ಹೇಳಿ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಎಲ್ಲರೂ ವಾಟ್ಸಪ್ನಾಗ ಮಂಗ್ಯಾನಾಗ ಮಾತಾಡಿದ್ರೆ ನಾನೇನು ಹುಡುಕಿದವ್ರಿಗೆ ಹಂಚದಂಗೆ ಹಂಚು ಮಗ ಅಲ್ಲ. ಎಲ್ಲ ಕ್ಷಮೆ ಪಡ್ತೀನಿ, ವಿಷಾದ ಏನೂ ಇಲ್ಲ. ಸತ್ಯ ಏನೈತಿ, ಬಿಜಾಪುರ ಬಾಗಲಕೋಟೆ ಜಿಲ್ಲೆದವ್ರಿಗೆ ಗುರ್ತೈತಿ. ಬಸವಣ್ಣವ್ರ ಕೊನೆ ಏನಾಗಿತ್ತು ಅನ್ನೋದು ನಮಗೆ ಗುರ್ತೈತಿ. ಯಾಕಂದ್ರೆ ಸಾವಿರಾರು ವರ್ಷ ನಮ್ಮ ಹಿರಿಯರು ಹೇಳ್ಕೊತ ಬಂದಾರೆ ಹಿಂಗಾಯ್ತು ಬಸವಣ್ಣಂದ. ಈಗೇನು ಗುರ್ತದ? ಸುಮ್ಮನೆ ಬುಕ್ಕ ಬರೀದು ಖಂಡ್ರೇನ ಮನೆ ಮುಂದೆ, ಶ್ಯಾಮನೂರ್ ಮನೆ ಮುಂದೆ, ಯಡಿಯೂರಪ್ಪ ಮನೆ ಮುಂದೆ ಅಡ್ಯಾಡು ಗಿರಕಿ. ಈ ಬೆನ್ನಲ್ಲೇ ಬಸವಣ್ಣನವರ ಬಗ್ಗೆ ಮಾತಾಡಿ ಹಿಂದೂ ಹುಲಿ ಇರಲಾರದೆ ಇರುವೆಯನ್ನ ಬಿಟ್ಕೊಂಡಿದ್ದಂತೂ ಸತ್ಯ. ಮಲ್ಲಿಕಾರ್ಜುನ್ ಮರಕೆಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯ ಕೇಸರಿ ಮನೆಯಲ್ಲಿ ಬಣ ಬಡಿದಾಟ ಕಾವೇರಿದೆ. ಯತ್ನಾಳ್ ವಿರುದ್ಧ ರೇಣುಕಾಚಾರ್ಯ ನಿಗಿ ಕೆಂಡವಾಗಿದ್ದಾರೆ. ಅತ್ತ ಈ ಬಣ ಕೋಲಾಹಲ ದೆಹಲಿ ಅಂಗಳ ತಲುಪಿದೆ. ಒಂದು ವಿಶೇಷ ವರದಿ ಇದೆ, ನೋಡ್ಕೊಂಬನ್ನಿ. ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರಿಗೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ನಿಲ್ಲಬೇಕು. ನಾವು ಇವತ್ತು ದೇವಿ ಪ್ರಾರ್ಥನೆ ಮಾಡಿ ಆಂತರಿಕ ಒಳಗಿನ ಕೆಲವು ದುಷ್ಟಶಕ್ತಿಗಳು,
ಒಳಗಿನ ಕೆಲವು ದುಷ್ಟಶಕ್ತಿಗಳು. ಬಿಜೆಪಿ ಪಾಳೆಯದಲ್ಲಿ ಬಣಬಡಿದಾಟದ ಕಿಚ್ಚು. ಯಡಿಯೂರಪ್ಪರ ಅಧಿಕಾರಕ್ಕೆ ಬಂದರೆ ನೀವು ಬೆಳೆದುಬಿಟ್ಟಿದ್ದೀರಾ. ಈ ಯಡಿಯೂರಪ್ಪರ ಗುರಿ ಸಮಾನರು. ಫೈರ್ ಬ್ರ್ಯಾಂಡ್ ವಿರುದ್ಧ ಕೇಸರಿ ನಾಯಕರು ಕಿಡಿ. ವೈಯಕ್ತಿಕ ದ್ವೇಷದಿಂದ ಈ ತರ ಮಾಡ್ತಾ ಇದ್ದಾರೆ. ಹಂಗಾಗಿ ಅವ್ರನ್ನ ಪಕ್ಷ 100% ಉಚ್ಚಾಟನೆ ಮಾಡ್ತಾರೆ. ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಆಗ್ತಾರ ಯತ್ನಾಳ್. ಕರ್ನಾಟಕ ಇನ್ನೂ ಚೆನ್ನಾಗಿರ್ತದೆ. ಕೇಳಿದ್ರಲ್ಲ ಈ ಆಕ್ರೋಶ ಆವೇಶ. ಶಿಸ್ತಿನ ಪಕ್ಷ ಬಿಜೆಪಿಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೋಲಾಹಲ ಎಬ್ಬಿಸಿದ್ದಾರೆ. ಪಕ್ಷದ ನಾಯಕರ ವಿರುದ್ಧವೇ ಮಾತನಾಡುತ್ತಿರೋ ಫೈರ್ ಬ್ರ್ಯಾಂಡ್ ಕೇಸರಿ ನಾಯಕರಿಗೆ ದೊಡ್ಡ ತಲೆನೋವಾಗಿದ್ದಾರೆ. ಬಿಜೆಪಿಯಲ್ಲಿ ಒಳಬೇಗುದಿ ತಾರಕಕ್ಕೇರಿದೆ. ವಿಜಯೇಂದ್ರ ಬೆಂಬಲಿಗರು ಚಾಮುಂಡೇಶ್ವರಿ ದೇವಿಯ ದರ್ಶನವನ್ನ ಪಡೆದು ಯತ್ನಾಳ್ ವಿರುದ್ಧ ಕಿಡಿ ಕಾರಿದ್ದಾರೆ. ಯತ್ನಾಳ್ ಒಂದೇ ಪ್ರಶ್ನೆ ಅಲ್ಲ, ಇಲ್ಲಿ ನಾವು ಹೇಳಿದ್ವಿ ಆಂತರಿಕ ಬಾಹ್ಯ ಎರಡು ದುಷ್ಟಶಕ್ತಿಗಳು ಇದಾವೆ ನಮ್ಮಲ್ಲಿ. ಶಿಸ್ತಂದ್ರೆ ಯಾವುದನ್ನೇ ಮಾಡಿದ್ರು ಸಿಸ್ಟಮೆಟಿಕ್ ಆಗಿ ಶಿಸ್ತಿನಿಂದನೇ ಕತ್ತರಿಸಬೇಕು. ರಾಜ್ಯದ ಅಧ್ಯಕ್ಷರಿಗೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ನಿಲ್ಬೇಕು. ದುಷ್ಟಶಕ್ತಿಗಳು ಸಂಹಾರ ಅಂತ ಹೇಳಿದ್ರೆ ಹಂಗೆ ನಾವು ಇವತ್ತು ದೇವಿ ಪ್ರಾರ್ಥನೆ ಮಾಡಿದ್ವಿ. ಆಂತರಿಕ ಅಂದ್ರೆ ಒಳಗಿನ ಕೆಲವು ದುಷ್ಟಶಕ್ತಿಗಳು, ಬಾಹ್ಯ ಅಂದ್ರೆ ಹೊರಗಿನವರು ಕಾಂಗ್ರೆಸ್ ಮತ್ತು ಯಾರು ಒಳಗಡೆ ಆದರೆ ಅದನ್ನು ಸಂಹಾರ ಮಾಡಲಿ ಅಂತ ಹೇಳ್ತೀವಿ. ಮತ್ತು ಮುಲಾಜಿಲ ಶಿಸ್ತು ಕ್ರಮ ಜರುಗಿಸಿ ಉಚ್ಚಾಟನೆ ಮಾಡಬೇಕಂತ ಒತ್ತಾಯ ಮಾಡ್ತೀವಿ. ದೆಹಲಿ ಅಂಗಳ ತಲುಪಿದ ಬಣಬಡಿದಾಟ. ಇತ್ತ ದಿನೇ ದಿನೇ ಹೆಚ್ಚಾಗ್ತಿರೋ ಬಣಬಡಿದಾಟವನ್ನ ತಣಿಸಲು ವಿಜಯೇಂದ್ರ ಹೈಕಮಾಂಡ್ ಮೊರೆ ಹೋಗಿದ್ದಾರೆ. ಪ್ರಹ್ಲಾದ್ ಜೋಶಿ ಜೊತೆ ಮಾತನಾಡಿ ಮನಸ್ತಾಪ ಸರಿಪಡಿಸಲು ಮನವಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅಮಿತ್ ಶಾ, ಜೆಪಿ ನಡ್ಡಾ ಭೇಟಿಗೆ ಸಮಯ ಕೇಳಿದ ವಿಜಯೇಂದ್ರ ಯತ್ನಾಳ್ ಬಗ್ಗೆ ಚರ್ಚೆ ಮಾಡಲಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ತಾರಕಕ್ಕೇರಿದೆ. ಹೈಕಮಾಂಡ್ ಮಧ್ಯ ಪ್ರವೇಶಿಸದಿದ್ದರೆ ಈ ಗಾಯ ಅತಿ ದೊಡ್ಡದಾಗುವಂತ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಮೈಸೂರು.